ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಯಾವುದ್ರ ಬಗ್ಗೆ ಅಂತ. ನಾನ್ ವೆಜ್ ಪ್ರಿಯರಿಗೋಸ್ಕರ ಈ ರೆಸಿಪಿನ ಮಾಡ್ತಾ ಇದ್ದೀನಿ. ಇದು ಹಳ್ಳಿ ಕಡೆ ಜಾತ್ರೆಗಳಿಗೆ ಮಾಡುವಂಥ ರೆಸಿಪಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಮಟನ್ದು. ಇದಕ್ಕೇನೇನು ಪದಾರ್ಥ ಬೇಕು ಮತ್ತು ಇದೆಲ್ಲ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾವು ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಇದು ಮಟನ್ ಬೋನ್ಲೆಸ್ ಪೀಸ್ನ ತಗೋಬೇಕು ಫ್ರೆಂಡ್ಸ್. ಚಿಕ್ಕದಾಗಿ ಮಟನ್ ಬೋನ್ಲೆಸ್ ಪೀಸ್ನ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೆ ಅಂದರೆ ಚರ್ಬಿ ಕೊಬ್ಬಿನಾಂಶ ಇರೋಂತಹ ಮಾಂಸ ತಗೊಂಡ್ರೆ ಈ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನಾವು ಇದಕ್ಕೆ ಸಾಂಬಾರ್ ಈರುಳ್ಳಿ ಅಥವಾ ಸಣ್ಣ ಈರುಳ್ಳಿ ಅಂತ ಕರೀತಾರೆ, ಅದನ್ನು ಸ್ವಲ್ಪ ಜಜ್ಜಿಬಿಟ್ಟು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಳ್ಳಿ ಕಡೆ ಇದನ್ನು ಜಾತ್ರೆಗಳಿಗೆ, ಅದರಲ್ಲೂ ಚಿಕ್ಕಲ್ಲೂರು ಜಾತ್ರೆ ಅಂತ ಅದಕ್ಕೆ ಫೇಮಸ್ ಆಗಿರೋದು ಫ್ರೆಂಡ್ಸ್. ನೀವು ಅಥವಾ ಮನೇಲಿ ಮಾಡಿ ನೋಡಿ, ಮತ್ತೆ ನೀವು ಇಷ್ಟಪಟ್ಟು ಈ ರೆಸಿಪಿನ ಮಾಡ್ತೀರಾ. ಹಾಗೆಯೇ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾವು ಈಗಲೇ ಕೂಡ ಸೇರಿಸ್ಕೋಬೇಕು. ಅದಕ್ಕೆ ಹಾಗೆಯೇ ಇದಕ್ಕೆ ನಾವು ಮಟನ್ ಖಾರದ ಪುಡಿನ ಸೇರಿಸ್ಕೋಬೇಕು ಫ್ರೆಂಡ್ಸ್. ಈ ಮಟನ್ ಖಾರದ ಪುಡಿ ಬಗ್ಗೆ ನಾನು ತುಂಬ ಸಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿ ಈ ಮಟನ್ ಖಾರದ ಪುಡಿನ ಮಾಡೋದು ಹೇಗೆ ಅಂತ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ವಿಡಿಯೋನ. ಈ ಖಾರದ ಪುಡಿ ಒಂದ್ಸತಿ ಮಾಡಿಕೊಂಡ್ರೆ 1 ವರ್ಷ ತನಕ ಇಟ್ಕೋಬೋದು, ಏನು ಕೂಡ ಹಾಳಾಗೋದಿಲ್ಲ. ನಾವು ಮಟನ್ ಸಾಂಬಾರು ಮಾಡೋದಕ್ಕೆಲ್ಲ ಇದೇ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ಅಂಗಡಿಯಿಂದ ತಂದು ಯೂಸ್ ಮಾಡೋಂಥ ಅವಶ್ಯಕತೆ ಇರಲ್ಲ. ಯಾರು ನೋಡಿಲ್ಲ ಅವರು ನನ್ನ ಚಾನಲಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ನಾವು 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಫ್ರೆಂಡ್ಸ್. ಇದು 1 kg ಮಟನ್ ಇದೆ. ಬೋನ್ಲೆಸ್ ಪೀಸ್ಗಳು ಇವೆಲ್ಲ ಸಣ್ಣದಾಗಿ ಕಟ್ ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ಮಟನ್ ಸ್ವಲ್ಪ ಬೇಯೋದು ಲೇಟ್ ಆಗುತ್ತಲ್ವ, ಅದರಿಂದ ಸಣ್ಣ ಕಟ್ ಮಾಡಿದಷ್ಟು ಬೇಗನೆ ಬೇಯ್ಕೊಳ್ಳುತ್ತೆ ಅಂತ ಸಣ್ಣ ಕಟ್ ಮಾಡಿ ನಾವು ಚೆನ್ನಾಗಿ ಇದನ್ನು ಅದಕ್ಕೆ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬೆರಿಬೇಕು. ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ, ನಿಮಗೆ ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಟೈಮ್ ಆದ್ರೂ ಒಂದು ಪ್ಲೇಟ್ ಮುಚ್ಚಿ ಇಟ್ಟರೆ ಆಗುತ್ತೆ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ಅದಕ್ಕೆ ನಾವೇನು ಎಣ್ಣೆ ಬಿಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಮೊದಲೇ ಎಣ್ಣೆ ಎಲ್ಲ ಬಿಟ್ಕೊಂಡಿರ್ತೀವಲ್ಲ, ಅದರಿಂದ ಅದನ್ನು ನಾವು ಹೆಂಗೆ ಕಲಸಿಟ್ಟಿರ್ತೀವಿ ಹಂಗೇ ಗ್ಯಾಸ್ ಸ್ಟವ್ ಮೇಲೆ ಎತ್ತಿಟ್ರೆ ಅದೇ ಎಣ್ಣೆ ಬಿಟ್ಕೊಳ್ಳುತ್ತೆ. ಮತ್ತು ಚೆನ್ನಾಗಿ ನೀರನ್ನು ಕೂಡ ಹಾಕೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಬನ್ನಿ, ಈಗ ಅದು ಚೆನ್ನಾಗಿ ಫ್ರೈ ಆಯ್ತಿರಲಿ. ಅದ್ರ ಮಧ್ಯದಲ್ಲಿ ನಾವು ಅದಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ನಾನು 1 ಕಪ್ಪಷ್ಟು ಕಾಯಿ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಇಂಚು ಹಸಿ ಶುಂಠಿ, ಹಾಗೆ 2 ಪೀಸ್ ಚಕ್ಕೆ, 4 ಮೊಗ್ಗು, ಸ್ವಲ್ಪ ಗಸಗಸೆ ಹಾಕಿ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನಾನು ನೀರು ಕೂಡ ಹಾಕಲಿಲ್ಲ, ಎಣ್ಣೆ ಆವಾಗಲೇ ಹಾಕಿದ್ದಷ್ಟೇ. ಈ ಥರ ಚೆನ್ನಾಗಿ ನಾವು ಕಡಿಮೆ ಉರಿಲಿ ಇದನ್ನು ಬೇಯಿಸ್ಕೊಂಡ್ರೆ ಮಟನ್ ಅದೇ ನೀರಿನ ಅಂಶ ತಂತಾನಾಗಿ ಬಿಟ್ಕೊಳ್ಳುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತಿದ್ದೇನಲ್ಲ ಆ ಥರ ಇದನ್ನು ಕಡಿಮೆ ಉರಿಲಿ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ನಿಧಾನವಾಗಿ ಬೇಯ್ತಾ ಅಲ್ಲಿರುವಂಥ ನೀರಿನಂಶನೆಲ್ಲ ಬಿಡುತ್ತೆ. ಅದರಿಂದ ನಮ್ಮ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಅದ್ರಲ್ಲಿ ನೀರೆಲ್ಲ ಬಿಡಬೇಕು ಫ್ರೆಂಡ್ಸ್. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಇದು ಒಂದು 70% ಬೆಂದಿದೆ ಅಂದಾಗ ನಾವು ಅದಕ್ಕೆ ರುಬ್ಬಿಟ್ಟಿರುವಂತಹ ಕಾಯಿ ಮಿಶ್ರಣನ ಸೇರಿಸ್ಕೋಬೇಕು. ಆಗಲೇ ತೋರಿಸ್ನಲ್ಲ ಫ್ರೆಂಡ್ಸ್ ರುಬ್ಬೋಕೆ ಏನೇನು ಹಾಕಬೇಕು ಅಂತ. ಅದನ್ನು ನಾವು ಹಾಕ್ಕೊಂಡು ಅದಕ್ಕೂ ಕೂಡ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಮಗೆ ಅದು ಡ್ರೈ ಆಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಈಗ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದರಲ್ಲೂ ನೀರಿನ ಅಂಶ ಇರುತ್ತಲ್ಲ ಕಾಯಿಲು, ಅದು ಕೂಡ ನೀರಿನ ಅಂಶನೇ ಬಿಡುತ್ತೆ. ಒಂದು ಸ್ವಲ್ಪ ನೀರು ಹಾಕ್ದೇ ಇದನ್ನು ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮಾಡಿಟ್ಕೊಂಡ್ರೆ ಇದನ್ನು 3 ದಿಂದ 4 ದಿನಗಂಟ ತಿನ್ಬೋದು ಆರಾಮಾಗಿ, ಏನು ಕೆಡಲ್ಲ ಫ್ರೆಂಡ್ಸ್. ನೀನು ಫ್ರಿಜ್ಜಲ್ಲಿ ಏನೋ ಇಡೋ ಅವಶ್ಯಕತೆನೇ ಇರಲ್ಲ. ಇದನ್ನು 3 ರಿಂದ 4 ದಿನಗಂಟ ಇಟ್ಕೊಂಡು ಆರಾಮಾಗಿ ಹೊರಗಡೆ ಬಿಸಿ ಮಾಡ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಈಗ ಚೆನ್ನಾಗಿ ಕಾಯಿ ಮಿಶ್ರಣ ಎಲ್ಲ ಹಾಕಿದ್ಮೇಲೆ ಫ್ರೆಂಡ್ಸ್ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಇನ್ನು 30% ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳೋಣ. ನೋಡಿ ವಿಡಿಯೋದಲ್ಲಿ ನಾನು ಯಾವ ಥರ ಮಾಡ್ಕೊತಿದ್ದೀನಿ ಆ ಥರ ನೀವು ಮಾಡ್ಕೊಂಡು. ಹಾಗೆಯೇ ಉರಿ ಯಾವಾಗಲೂ ಕಡಿಮೆನೇ ಇರಲಿ ಫ್ರೆಂಡ್ಸ್, ಹೈ ಫ್ಲೇಮಲ್ಲಿ ಕೊಡೋಕೆ ಹೋಗ್ಬೇಡಿ. ಈ ಟೈಮಲ್ಲಿ ನಿಮಗೆ ಉಪ್ಪು ಕಡಿಮೆ ಆಗಿದೆ ಅಂದರೆ ಸೇರಿಸ್ಕೋಬೋದು ಫ್ರೆಂಡ್ಸ್. ನನಗೆ ಉಪ್ಪೆಲ್ಲ ಕರೆಕ್ಟಾಗಿದೆ, ಆದರೆ ನಾನು ಉಪ್ಪು ಹಾಕ್ತಾಯಿಲ್ಲ. ನಿಮಗೆ ಉಪ್ಪು ಕಡಿಮೆ ಇದೆ ಅಂದರೆ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರುಚಿಯಾದ ಹಳ್ಳಿ ಕಡೆ ಮಾಡುವಂತಹ, ಹಾಗೆ ಜಾತ್ರೆಗಳಲ್ಲಿ ಮಾಡುವಂತಹ ಮಟನ್ ಉರ್ಬಾಡು ರೆಡಿಯಾಗಿದೆ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.